ಈಗೆಲ್ಲ ಗೊತ್ತಾಗಿದೆ ಅಲ್ವಾ, ಪ್ರತಿಯೊಂದು ನಾವು ಅಕ್ಕಪಕ್ಕ ಎಲ್ಲ ನೋಡಿದೀವಲ್ವಾ, ನಮ್ಮ ನೆಂಟರಲ್ಲೇ ನಮ್ಮ ಸ್ನೇಹಿತರಲ್ಲೇ ಕುಡಿತದಿಂದ ಎಷ್ಟು ಒಳಪಟ್ಟಿದ್ದೀವಿ ಅಂತೇಳಿ. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವೇನೆ ಇದನ್ನ ಬಿಡ್ಬೇಕಾಗಿರುತ್ತೆ. ಇದನ್ನ ಸರ್ಕಾರದ ಮೇಲಾಗ್ಲಿ ಇನ್ನೊಬ್ಬರ ಮೇಲಾಗ್ಲಿ ನಾವು ಬ್ಲೇಮ್ ಮಾಡೋದು ತಪ್ಪು. ಸ್ನೇಹಿತರೆ, ಇಷ್ಟೊಂದು ತೊಂದರೆ ಕೊಡುವ ಈ ಕುಡಿತದಿಂದ ನಾವು ಹೊರಬರೋದು ಹೇಗೆ ಅಂತಂದ್ರೆ, ಸಂಜೆ ನೀವು ಸೇರುವ ನಿಮ್ಮ ಕುಡುಕ ಸ್ನೇಹಿತರ ಸ್ನೇಹವನ್ನು ಕಟ್ ಮಾಡ್ಕೊಳ್ಳಿ. ನಂತರ ಅದೇ ಸಮಯದಲ್ಲಿ ನೀವು ಜಿಮ್ಗಳಿಗೆ ಹೋಗಿ ಯೋಗಾಭ್ಯಾಸ ಮಾಡಿ, ಮತ್ತೆ ಪುಸ್ತಕ ಓದಿ, ದೇವಸ್ಥಾನಗಳಿಗೆ ಹೋಗಿ ಪ್ರವಚನಗಳನ್ನ ಕೇಳಿ, ಧ್ಯಾನ ಮಾಡೋದನ್ನ ಕಲೀರಿ. ಹೀಗೆ ಮನೆಯಲ್ಲಿರುವಂತಹ ಕುಟುಂಬಸ್ಥರ ಜೊತೆ ಸಮಯ ಕಳೀರಿ, ಸಿನಿಮಾಗಳನ್ನ ನೋಡಿ, ಪ್ರವಾಸಿ ತಾಣಗಳಿಗೆ ಹೋಗಿ, ಹೀಗೆ ಬೇರೆ ಬೇರೆ ಚಟುವಟಿಕೆಗಳನ್ನ ನೀವು ತೊಡಗಿಸ್ಕೊಳ್ಳಿ. ನಂತರ ನೀವು ಇನ್ನೊಂದು ಕಾರಣ ಕೊಡ್ಬೋದು, ಡಾಕ್ಟರ್ ಹೇಳಿದ್ದಾರೆ ನಾವು ಏಕಾಏಕಿ ಕುಡ್ತಾ ಬಿಡಬಾರ್ದು ಅಂತೇಳಿ. ಆ ರೀತಿ ಯಾವ ಡಾಕ್ಟರ್ ಸಹ ಹೇಳೋದಿಲ್ಲ. ನೀವು ಕುಡ್ತಾ ಬಿಡದೇ ಇರೋದಕ್ಕೆ ಅದೊಂದು ಕಾರಣ ಕೊಡ್ತಾ ಇರ್ತೀರ ಅಷ್ಟೇ. ಯಾವುದೇ ಅಡ್ಡ ಪರಿಣಾಮ